ಹಾಯ್ ಬ್ರೋ, ನಿನ್ನೆ ಒಬ್ಬರು ಕಸ್ಟಮರ್ ಬಂದಿದ್ರು. ಇಂಟರ್ಸಿಟಿ ಅದು ಕಿಲೋಮೀಟ್ರಿಗೆ 22 ರೂಪಾಯಿ ಕೊಟ್ಟಿದ್ದ. ಓಕೆ ಹತ್ಕೊಂಡೆ. ಎಲ್ಲಿಂದ? ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ. ರಾತ್ರಿ ಸುಮಾರು ಒಂದು 2 ಗಂಟೆ ಟೈಮ್ ಆಗಿತ್ತು. ಅಷ್ಟೊತ್ತಲ್ಲಿ ಬುಕ್ ಮಾಡ್ಕೊಂಡ್ರು. ಪಾಪ ಅವ್ರಿಗೆ ಹೇಳಿದ್ರು, ಕಸ್ಟಮರು ಪಾಪ ಲೇಡಿ ಒಬ್ಳಿದ್ದು. ಅವ್ರಿಗೆ ಹೇಳಿದ್ರು, ಸರ್ 3-4 ಗಂಟೆವರೆಗೂ ಗಾಡಿ ಹೊಡಿತೀರಲ್ಲ, ಹೆಂಡತಿ ಮಕ್ಳಿಲ್ವಾ ಅಂತ. ಅವ್ರೊಂದು ಮಾತು ಹೇಳಿದೆ, ನೋಡಿಮ್ಮ, ನಮ್ಮ ಎಲ್ಲೋ ಬೋರ್ಡ್ ಗಾಡಿ ಡ್ರೈವರ್ಸ್ಗೆ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಬಿಟ್ಕೊಂಡು ನಾವು ದುಡಿಯೋಕ್ಕೆ ಅಂತ ಬಿಡೋದು. ಅಂಥದ್ರಲ್ಲಿ ಒಂದು ಹೆಣ್ಮಗು ಬುಕ್ ಮಾಡೈತೆ ಅಂತ ನಾನು ಪ್ರಾಣ ಬೇಕಾದ ಕೊಡೋಕ್ಕೂ ರೆಡಿ. ಅಂಥದ್ರಲ್ಲಿ ನಡುವೆ ಸ್ವಲ್ಪ ಜನ ಏನು ಹೇಳ್ತಾರೆ ಗೊತ್ತಾ, ಈ ಡ್ರೈವರ್ಸ್ ಎಲ್ಲ ಸುಮ್ಮನೆ ಶೋಕಿ ಕೊಡೋಕೆ ಗಾಡಿ ತಗೊಂಡವ್ರು, ಯಾರೂ ಸರಿಯಾಗಿ ಡ್ಯೂಟಿ ಮಾಡಲ್ಲ ಅಂತಾರೆ. ಬಂದು ನೋಡ್ರಿ, ನೋಡಿದ್ಮೇಲೆ ಮಾತಾಡಿ. ನಮ್ಮದು 24x7 ಆನಲ್ಲಿ ಇರ್ತದೆ ಡ್ಯೂಟಿಗಳು. ನಮ್ಮ ಎಲ್ಲೋ ಬೋರ್ಡ್ಸ್ ಗಾಡಿಗಳು 24x7 ಡ್ಯೂಟಿ ಆನಲ್ಲಿ ಇರ್ತದೆ. ಅದೆಂಥ ಕಷ್ಟ ಬರಲಿ ಬಿಡಿ, ಡ್ಯೂಟಿ ಅಂತೂ ಎತ್ಕೊಂಡ್ಮೇಲೆ ಕ್ಯಾನ್ಸಲ್ ಮಾಡೋ ಪರಿಸ್ಥಿತಿನೇ ಬರಲ್ಲ. ಅಂತ ಅದರಲ್ಲಿ ಸ್ವಲ್ಪ ಜನ ಇದ್ದಾರೆ, ನಾನಿಲ್ಲ ಅಂತಿಲ್ಲ, ಇದ್ದಾರೆ. ಬಟ್ ಎಲ್ಲರೂ ಒಂದೇ ಥರ ಇರಲ್ಲ. ಅದು ಹೆಣ್ಮಗು ಅಂದರೆ ಬಿಟ್ಕೊಡೋ ಮಾತೇ ಇಲ್ಲ. ಯಾಕಂತೀರಾ, ನಮ್ಮನೆಯಲ್ಲೂ ಅಕ್ಕ ತಂಗಿ ಇರ್ತಾರೆ, ಆದ್ದರಿಂದ ನಾವು ಬಿಟ್ಕೊಡೋ ಚಾನ್ಸೇ ಇಲ್ಲ ಅಂದ್ವಿ. ಅವರು ಅಮ್ಮ ಏನಂದ್ಲು ಗೊತ್ತಾ, ಅದಕ್ಕೆ ಸರ್ ಎಲ್ಲೋ ಬೋರ್ಡ್ಸ್ ಗಾಡಿ ಅಂದರೆ ನಮ್ಗೆ ರೆಸ್ಪೆಕ್ಟು. ಆ ಮಾತು ನಂಗೆ ದಿಲ್ ಖುಷಿ ಆಯ್ತು ಗುರು. ನೋಡಿ, ಎಲ್ಲರೂ ಇದೇ ಥರ ಡ್ಯೂಟಿ ಮಾಡಿ ಒಳ್ಳೆ ಹೆಸರು ತಗೊಳ್ಳಿ. ಯಾವನೋ ಮಾಡಿದ ಕೆಲಸಕ್ಕೆ ಎಲ್ಲರಿಗೂ ಒಂದೇ ಕೆಲಸ, ಒಂದೇ ಮಾತು ಬರುತ್ತೆ. ಪ್ಲೀಸ್ ದಯವಿಟ್ಟು ಎಲ್ಲರೂ ಆಂದಿವೆ, ನಿಮ್ಮ ಕೈಲಾದಷ್ಟು ಹೆಣ್ಮಕ್ಳು ಸಹಾಯ ಮಾಡಿ, ಹೊತ್ತು ಹಾನಿ ಮಾಡೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು.